ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕಳೆದ ಎಪಿಸೋಡ್ನಲ್ಲಿ ಜಿಯಾನ್ ಕುಟುಂಬದ ಮೇಲೆ ದಾಳಿ ನಡೆದಿರುತ್ತದೆ. ಜಿಯಾನ್ ಕಲ್ಟಿವೇಶನ್ ಮಾಡುತ್ತಿರುವಾಗ ತನ್ನ ತಂದೆ ಅಪಾಯದಲ್ಲಿದ್ದಾರೆ ಎಂದು ತಿಳಿದು ತನ್ನ ಕಲ್ಟಿವೇಶನ್ ಅನ್ನು ಮಧ್ಯದಲ್ಲೇ ಬಿಟ್ಟು ಹೊರಡುವಾಗ ಮಾಸ್ಟರ್ ತಡೆಯುತ್ತಾರೆ. ಅವರ ಮಾತನ್ನು ಕಡೆಗಣಿಸಿ ಎಲ್ಲದಕ್ಕಿಂತ ನನ್ನ ತಂದೆಯೇ ಮುಖ್ಯ ಎಂದು ಅಲ್ಲಿಂದ ಹೊರಡುತ್ತಾರೆ. ಇಲ್ಲಿಂದ ಈ ಎಪಿಸೋಡ್ ಮುಂದುವರಿಯುತ್ತದೆ. ನೇರವಾಗಿ ಆ ಸೀನಿಂದ ಶುರುವಾಗುತ್ತದೆ. ಅಲ್ಲಿ ಜಿಯಾನ್ ಗುಲಾಬಿ ಮಗನನ್ನು ಒತ್ತೆಯಾಳಾಗಿ ಹಿಡಿದಿರುತ್ತಾನೆ. ಆ ಅವಕಾಶವನ್ನು ಬಳಸಿಕೊಂಡು ನಿನ್ನ ಜನರನ್ನು ಕರೆದುಕೊಂಡು ಈಗಲೇ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ನಿನ್ನ ಮಗನನ್ನು ಇಲ್ಲೇ ಕೊಂದು ಬಿಡುತ್ತೇನೆ ಎಂದು ಎಚ್ಚರಿಕೆ ನೀಡುತ್ತಾನೆ. ಅದನ್ನು ಕೇಳಿದ ಗುಲಾಬಿ ಮಗ ಕೂಡ ತನ್ನ ತಂದೆಯನ್ನು ನೋಡಿ, ಅಪ್ಪ, ನಾನು ಸಾಯಲು ಇಷ್ಟಪಡುವುದಿಲ್ಲ, ದಯವಿಟ್ಟು ನನ್ನನ್ನು ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ಇದನ್ನು ಕೇಳಿದ ಗುಲಾಬಿಗೆ ಇನ್ನಷ್ಟು ಕೋಪ ಬರುತ್ತದೆ. ಅವನು ತನ್ನ ಮಗನನ್ನೇ ನೋಡಿ, ನೀನು ಎಷ್ಟು ನಿಷ್ಪ್ರಯೋಜಕವಾಗಿದ್ದೀಯಾ, ಭೂತಾನ್ ಸಿಟಿಯಲ್ಲಿ ಹಲವಾರು ದೊಡ್ಡ ಕುಟುಂಬಗಳಿವೆ. ಇಂದು ಜಿಯಾನ್ ಕುಟುಂಬವನ್ನು ಸಂಪೂರ್ಣವಾಗಿ ನಾಶ ಮಾಡುವ ಒಳ್ಳೆ ಅವಕಾಶ ನನಗೆ ಸಿಕ್ಕಿತು. ಆದರೆ ನೀನೇ ನನ್ನ ಸಂಪೂರ್ಣ ಯೋಜನೆಯನ್ನು ಹಾಳು ಮಾಡಿದ್ಯಾ. ಆದ್ದರಿಂದ ನನ್ನನ್ನು ಕ್ಷಮಿಸು. ಇಂದು ನಾನು ನಿನ್ನನ್ನು ರಕ್ಷಿಸುವುದಿಲ್ಲ ಎಂದು ಹೇಳುತ್ತಾನೆ. ಗುಲಾಬಿ ಮಿಂಚಿನ ವೇಗದಲ್ಲಿ ಜಿಯಾನ್ನ ಮೇಲೆ ದಾಳಿ ಮಾಡುತ್ತಾನೆ. ಆ ದಾಳಿಯನ್ನು ತಪ್ಪಿಸಿಕೊಳ್ಳುತ್ತಾನೆ. ಆದರೆ ಆ ದಾಳಿಗೆ ಗುಲಾಬಿಯ ಮಗನಿಗೆ ತಗುಲಿ ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಆದರೆ ನಂತರ ಗುಲಾಬಿ ಮತ್ತೊಮ್ಮೆ ಜಿಯಾನ್ ಅನ್ನು ಕೊಲ್ಲಲು ಮುನ್ನಡೆಯುತ್ತಾನೆ. ಆದರೆ ಅದೇ ಸಮಯದಲ್ಲಿ ಜಿಯಾನ್ ತಂದೆ ಅವನ ದಾರಿಯನ್ನು ಅಡ್ಡಗಟ್ಟಿ ಹೋರಾಟ ಆರಂಭಿಸುತ್ತಾನೆ. ಆದರೆ ಅವನು ಈಗಲೇ ತುಂಬಾ ದುರ್ಬಲನಾಗಿದ್ದರಿಂದ ಗುಲಾಬಿ ಅವನನ್ನು ಸುಲಭವಾಗಿ ಎತ್ತಿ ದೂರಕ್ಕೆ ಎಸೆದು ಬಿಡುತ್ತಾನೆ. ಅದಾದ ಬಳಿಕ ಗುಲಾಬಿ ಜಿಯಾನ್ ಅನ್ನು ಮುಗಿಸಿಬಿಡುವ ಉದ್ದೇಶದಿಂದ ತನ್ನ ಅತ್ಯಂತ ಶಕ್ತಿಶಾಲಿ ಅಂತಿಮ ದಾಳಿಯನ್ನು ಪ್ರಯೋಗಿಸುತ್ತಾನೆ. ಆ ಭೀಕರ ದಾಳಿಯಿಂದ ತಪ್ಪಿಸಿಕೊಳ್ಳುವುದು ಜಿಯಾನ್ಗೆ ಬಹುತೇಕ ಅಸಾಧ್ಯವಾಗಿತ್ತು. ಇದನ್ನೆಲ್ಲ ನೋಡಿದ ಮಾಸ್ಟರ್ ಯಾವೋಚಿನ್ ಕೂಡ ತುಂಬಾ ಆತಂಕಗೊಳಗಾಗುತ್ತಾರೆ. ಕೂಡಲೇ ಅವರು ಮಿಂಚಿನ ವೇಗದಲ್ಲಿ ಮುಂದೆ ಬಂದು ಜಿಯಾನ್ಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಆದರೆ ಅಷ್ಟರಲ್ಲಿ ಜಿಯಾನ್ನ ತಂದೆ ಅವನ ಮುಂದೆ ನಿಂತು ತನ್ನ ಮಗನ ಪ್ರಾಣ ಉಳಿಸಲು ಪ್ರಯತ್ನಿಸುತ್ತಾರೆ. ಆ ದೃಶ್ಯವನ್ನು ಕಂಡ ಯಾವೋಚಿನ್ ತನ್ನ ಹಿಂದಿನ ಶಿಷ್ಯನ ನೆನಪು ಬರುತ್ತದೆ. ಅವನ ಪ್ರಾಣ ಉಳಿಸಲು ತಾನೂ ಇದೇ ರೀತಿ ಎಲ್ಲವನ್ನೂ ಮಾಡಿದ್ದನು, ಆದರೆ ಪ್ರತಿಯಾಗಿ ಸಿಕ್ಕಿದ್ದು ಕೇವಲ ದ್ರೋಹ ಮಾತ್ರ. ಆದರೆ ಇಲ್ಲಿ ಹಾಗಾಗುವುದಿಲ್ಲ. ತನ್ನ ತಂದೆಯನ್ನು ರಕ್ಷಿಸಲು ಜಿಯಾನ್ ಕ್ಷಣ ಮಾತ್ರ ಯೋಚಿಸದೆ ಮುಂದೆ ಬಂದು ಆ ಭೀಕರ ದಾಳಿಯನ್ನು ತನ್ನ ಮೇಲೆ ಸ್ವೀಕರಿಸುತ್ತಾನೆ. ಆ ದಾಳಿಯ ಶಕ್ತಿ ಎಷ್ಟೊಂದು ಭಯಾನಕವಾಗಿತ್ತೆಂದರೆ ಜಿಯಾನ್ ಗೋಡೆಯನ್ನೇ ಹಾರಿ ದೂರಕ್ಕೆ ಬೀಳುತ್ತಾನೆ. ಇದನ್ನು ಕಂಡ ಜಿಯಾನ್ ಚಾನ್ ತಕ್ಷಣ ತನ್ನ ಮಗನ ಸಹಾಯಕ್ಕೆ ಓಡಿ ಬರಲು ಪ್ರಯತ್ನಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಗುಲಾಬಿ ಅವನ ಮೇಲೆಯೂ ದಾಳಿ ಮಾಡುತ್ತಾನೆ. ಅದರ ಪರಿಣಾಮ ಜಿಯಾನ್ ಚಾನ್ ಕೂಡ ಗಂಭೀರವಾಗಿ ಗಾಯಗೊಂಡು ತನ್ನ ಮಗನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲೇ ಇರುವುದಿಲ್ಲ. ಮತ್ತೊಂದೆಡೆ ಜಿಯಾನ್ ಕೂಡ ಸಾವಿನ ಅಂಚಿನಲ್ಲಿರುತ್ತಾನೆ. ತನ್ನ ಕಣ್ಣೆದುರೇ ಗುಲಾಬಿ ತನ್ನ ತಂದೆಯ ಮೇಲೆ ದಾಳಿ ಮಾಡುತ್ತಿರುವುದನ್ನು ನೋಡಿದರೂ ಅವನಿಗೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಅಷ್ಟರಲ್ಲಿ ಮಾಸ್ಟರ್ ಯಾವೋಚಿನ್ ಜಿಯಾನ್ನ ಬಳಿ ಬಂದು, ಚಿಕ್ಕವನೇ, ನನ್ನನ್ನು ಕ್ಷಮಿಸು, ನನ್ನಿಂದ ದೊಡ್ಡ ತಪ್ಪಾಗಿದೆ. ಇನ್ನು ಮುಂದೆ ನಿನಗೆ ಸಹಾಯ ಮಾಡಲು ನಾನು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ ಎಂದು ಹೇಳುತ್ತಾರೆ. ಅದಾದ ಬಳಿಕ ಯಾವೋಚಿನ್ ತಮ್ಮ ಸಂಪೂರ್ಣ ಶಕ್ತಿಯನ್ನು ಜಿಯಾನ್ನ ದೇಹಕ್ಕೆ ವರ್ಗಾಯಿಸುತ್ತಾರೆ. ಇದರಿಂದ ಅವನು ಗುಲಾಬಿ ವಿರುದ್ಧ ಸಂಪೂರ್ಣ ಶಕ್ತಿಯನ್ನು ಹೋರಾಡಲು ಸಾಧ್ಯವಾಗುತ್ತದೆ. ಇನ್ನೊಂದು ಕಡೆ ಗುಲಾಬಿ ಜಿಯಾನ್ನ ತಂದೆಯನ್ನು ಕೊಲ್ಲಲು ಮುಂದಾಗಿದ್ದ ಕ್ಷಣದಲ್ಲೇ ಜಿಯಾನ್ ಮಿಂಚಿನ ವೇಗದಲ್ಲಿ ಅವರಿಬ್ಬರ ಮಧ್ಯೆ ಬಂದು ಕೇವಲ ಒಂದೇ ಕೈಯಿಂದ ಗುಲಾಬಿಯ ಮೇಲೆ ಭಾರಿ ಪಂಚನ್ನು ತಡೆದು ನಿಲ್ಲಿಸುತ್ತಾನೆ. ಅಷ್ಟೇ ಅಲ್ಲ, ಅದೇ ಕ್ಷಣದಲ್ಲಿ ಅವನು ಗುಲಾಬಿಯನ್ನು ಹಿಡಿದು ಭಾರಿ ವೇಗದಲ್ಲಿ ಸುತ್ತಿಸಿ ಒಂದು ಪ್ರಬಲ ಹೊಡೆತವನ್ನು ನೀಡುತ್ತಾನೆ. ಆ ಹೊಡೆತದ ಪರಿಣಾಮ ಗುಲಾಬಿ ಗಾಳಿಯಲ್ಲಿ ಹಾರಿ ಬಹಳ ದೂರಕ್ಕೆ ಬಿದ್ದು ಬಿಡುತ್ತಾನೆ. ಆದರೆ ಜಿಯಾನ್ ಅಲ್ಲೇ ನಿಲ್ಲುವುದಿಲ್ಲ. ಕೂಡಲೇ ಅವನು ಗುಲಾಬಿ ಕಡೆಗೆ ಧಾವಿಸಿ ಒಂದರ ಹಿಂದೆ ಒಂದರಂತೆ ಪಂಚುಗಳ ಮಳೆಯನ್ನು ಸುರಿಸುತ್ತಾ ಆರಂಭಿಸುತ್ತಾನೆ. ಇದರ ಪರಿಣಾಮ ಗುಲಾಬಿ ಪ್ರತಿದಾಳಿ ಮಾಡಲು ಅವಕಾಶವೇ ಸಿಗುವುದಿಲ್ಲ. ಆದರೆ ಈ ನಿರಂತರ ದಾಳಿಯ ಪರಿಣಾಮವಾಗಿ ಜಿಯಾನ್ನ ದೇಹ ನಿಧಾನವಾಗಿ ದುರ್ಬಲವಾಗುತ್ತದೆ. ಅದನ್ನು ಗಮನಿಸಿದ ಮಾಸ್ಟರ್ ಯಾವೋಚಿನ್ ಅವನಿಗೆ, ನೀನು ಈಗಲೇ ಚಿ ಗ್ಯಾದರಿಂಗ್ ಪಿಲ್ ಅನ್ನು ಸಂಪೂರ್ಣ ಶಕ್ತಿಯನ್ನು ಹೀರಿಕೊಳ್ಳಬೇಕು. ಆಗ ಮಾತ್ರ ಸಾಧ್ಯವಾದಷ್ಟು ಬೇಗ ಡೌನ್ ಪರ್ಸನ್ ಹಂತಕ್ಕೆ ತಲುಪಲು ಸಾಧ್ಯವಾಗುತ್ತದೆ. ಅಷ್ಟರಲ್ಲಿ ನಾನು ಇಲ್ಲೇ ನಿಂತು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಜಿಯಾನ್ ಅಲ್ಲಿಯೇ ಕುಳಿತು ಮತ್ತೆ ತನ್ನ ಕಲ್ಟಿವೇಶನ್ ಅನ್ನು ಆರಂಭಿಸುತ್ತಾನೆ. ಅದೇ ಸಮಯದಲ್ಲಿ ಮಾಸ್ಟರ್ ಯಾವೋಚಿನ್ ತನ್ನ ಉಳಿದ ಸಂಪೂರ್ಣ ಶಕ್ತಿಯನ್ನು ಬಳಸಿಕೊಂಡು ಜಿಯಾನ್ನ ಸುತ್ತಲೂ ಒಂದು ಬಲಿಷ್ಠ ರಕ್ಷಣಾ ಕವಚವನ್ನು ನಿರ್ಮಿಸುತ್ತಾನೆ. ಆದರೆ ಆ ಕವಚ ಇದ್ದರೂ ಕೂಡ ಗುಲಾಬಿ ಸುಮ್ಮನೆ ನಿಲ್ಲುವುದಿಲ್ಲ. ಅದನ್ನು ತನ್ನ ಎಲ್ಲಾ ಶಕ್ತಿಯನ್ನು ಒಂದರ ಹಿಂದೆ ಒಂದರಂತೆ ದಾಳಿಯನ್ನು ನಡೆಸಿ ಆ ಕವಚವನ್ನು ಒಡೆಯಲು ಪ್ರಯತ್ನಿಸುತ್ತಾನೆ. ಜಿಯಾನ್ ಸಂಪೂರ್ಣ ಧ್ಯಾನದಲ್ಲಿ, ನನಗೆ ಇದು ಸಾಧ್ಯ, ನಾನು ಇದನ್ನು ಮೊದಲು ಮಾಡಿದ್ದೇನೆ. ಆಗ ನನಗೆ ಕೇವಲ 11 ವರ್ಷ ವಯಸ್ಸು ಮಾತ್ರ ಇತ್ತು. ಈಗ ನಾನು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿದ್ದೇನೆ. ಆದ್ದರಿಂದ ಈ ಬಾರಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೇನೆ ಎಂದು ತನ್ನನ್ನೇ ಧೈರ್ಯಪಡಿಸಿಕೊಳ್ಳುತ್ತಾನೆ. ಆ ನೆನಪುಗಳು ಅವನ ನಿಜವಾದ ಗುರಿಯನ್ನು ಮತ್ತೆ ನೆನಪಿಸುತ್ತಾ ತಾನು ಏಕೆ ಇಷ್ಟು ಶಕ್ತಿಶಾಲಿಯಾಗಬೇಕು, ಯಾರನ್ನು ರಕ್ಷಿಸಬೇಕು ಮತ್ತು ಯಾರಿಗಾಗಿ ಈ ಕಠಿಣ ಸಾಧನೆ ಮಾಡುತ್ತಿದ್ದೇನೆ ಎಂಬುದನ್ನು ಅವನಿಗೆ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತದೆ.
ಜಿಯಾನ್ ತನ್ನ ಕಲ್ಟಿವೇಶನ್ ಅನ್ನು ಇನ್ನಷ್ಟು ವೇಗವಾಗಿ ಮುಂದುವರಿಸುತ್ತಿದ್ದನು. ಅಷ್ಟರಲ್ಲಿ ಹೊರಗೆ ಗುಲಾಬಿ ತನ್ನ ಅತ್ಯಂತ ಪ್ರಬಲವಾದ ಕೌಶಲ್ಯವನ್ನು ಬಳಸಿಕೊಂಡು ಜಿಯಾನ್ನ ಸುತ್ತಲಿದ್ದ ರಕ್ಷಣಾ ಕವಚವನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತಾನೆ. ಕವಚ ಒಡೆದ ತಕ್ಷಣವೇ ಅವನು ಮಿಂಚಿನ ವೇಗದಲ್ಲಿ ಮುಂದೆ ಬಂದು ಜಿಯಾನ್ನ ಮೇಲೆ ಭೀಕರ ದಾಳಿ ನಡೆಸಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಪಂಚ್ ಜಿಯಾನಿಗೆ ತಲುಪುವಷ್ಟರಲ್ಲಿ ಜಿಯಾನ್ ಅವನನ್ನು ಅತ್ಯಂತ ಸುಲಭವಾಗಿ ಒಂದೇ ಕೈಯಲ್ಲಿ ತಡೆದು ಬಿಡುತ್ತಾನೆ. ಅದರ ನಂತರ ಜಿಯಾನ್ ತನ್ನ ಅತ್ಯಂತ ಶಕ್ತಿಶಾಲಿ ಯುದ್ಧ ಕೌಶಲ್ಯವನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಸೋಲಿಸುತ್ತಾನೆ. ಜಿಯಾನ್ ತನ್ನ ತಂದೆ ಬಳಿ ಓಡಿ ಬಂದು ಹೋಗಿ ಅವರನ್ನು ಎಚ್ಚರಗೊಳಿಸುತ್ತಾರೆ. ಪ್ರಜ್ಞೆ ಬಂದ ಬಳಿಕ ಅವರ ತಂದೆ, ನಮ್ಮನ್ನು ಕಾಪಾಡಿದ ಆ ಮಹಾನ್ ವ್ಯಕ್ತಿ ಯಾರು? ಅದಕ್ಕೆ ಜಿಯಾನ್, ಅವರು ನನ್ನ ಮಾಸ್ಟರ್. ನಾನು ಅವರ ಬಳಿಯೇ ತರಬೇತಿ ಪಡೆಯುತ್ತಿದ್ದೇನೆ. ಇಂದು ನಾನು ಇಷ್ಟು ಶಕ್ತಿಶಾಲಿಯಾಗಿರುವುದಕ್ಕೆ ಅವರೇ ಮುಖ್ಯ ಕಾರಣ ಎಂದು ಹೇಳುತ್ತಾನೆ. ಮಗನ ಮಾತುಗಳನ್ನು ಕೇಳಿದ ಅವನ ತಂದೆ ಸಂತೋಷದಿಂದ, ಹಾಗಾದರೆ ನಾನು ಖಂಡಿತವಾಗಿಯೂ ನಿನ್ನ ಮಾಸ್ಟರ್ ಅವರನ್ನು ಭೇಟಿಯಾಗಬೇಕು. ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳಬೇಕು. ಅವರು ಈಗ ಎಲ್ಲಿದ್ದಾರೆ ಎಂದು ಕೇಳುತ್ತಾರೆ. ಜಿಯಾನ್ ಉತ್ತರಿಸಲು ಬಾಯಿ ತೆರೆಯುವಷ್ಟರಲ್ಲಿ ಕೊಠಡಿಯ ಹೊರಗಿನಿಂದ ಒಂದು ಧ್ವನಿ ಕೇಳಿಬರುತ್ತದೆ. ಅದು ಮಾಸ್ಟರ್ ಯಾವ್ ಚೆನ್ ರವರ ಧ್ವನಿಯಾಗಿತ್ತು. ಅವರು ಜಿಯಾನ್ನ ತಂದೆಯನ್ನು ನೋಡಿ, ನೀವು ನಿಜವಾಗಿಯೂ ಅದೃಷ್ಟವಂತರು. ಜಿಯಾನ್ನಂತಹ ಮಗನನ್ನು ಪಡೆದಿರುವುದಕ್ಕೆ ನೀವು ದೊಡ್ಡ ಭಾಗ್ಯ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಜಿಯಾನ್ನ ತಂದೆ ಹೆಮ್ಮೆಯಿಂದ ನಗುತ್ತಾ, ಹೌದು, ನನ್ನ ಮಗನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಆದರೆ ನಮ್ಮ ಕುಟುಂಬಕ್ಕೆ ನೀವು ಮಾಡಿದ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮಾಸ್ಟರ್ ಎಂದು ಹೇಳುತ್ತಾರೆ. ನಂತರ ಯಾವುದೇ ಹಿಂಜರಿಕೆ ಇಲ್ಲದೆ ಮಾಸ್ಟರ್ ಯಾವ್ ಚಿನ್ ಜೊತೆಗೆ ಹೋಗಲು ಜಿಯಾನಿನಿಗೆ ಅನುಮತಿ ನೀಡುತ್ತಾರೆ. ಇತ್ತ ಇವರು ಈ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾಗ ಸ್ವಲ್ಪ ದೂರದಲ್ಲಿ ಜೂನಿಯರ್ ಎಲ್ಲ ದೃಶ್ಯವನ್ನು ತನ್ನ ಕಣ್ಣಾರೆ ನೋಡುತ್ತಿದ್ದಳು. ಅವಳ ಜೊತೆಗೆ ಮುಖವಾಡ ಧರಿಸಿದ ಸೇವಕನೂ ಇದ್ದನು. ಅದರೊಂದಿಗೆ ದೃಶ್ಯ ಮತ್ತೊಮ್ಮೆ ಬದಲಾಗುತ್ತದೆ. ಜಿಯಾನ್ ಕೃತಜ್ಞತೆಯಿಂದ ತನ್ನ ಮಾಸ್ಟರ್ಗೆ, ಮಾಸ್ಟರ್, ಇಂದು ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮತ್ತು ನನ್ನ ಕುಟುಂಬದ ಪ್ರಾಣ ಉಳಿಸಿದ್ದೀರಿ. ನಿಮ್ಮ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಹೃತ್ಪೂರ್ವಕ ಧನ್ಯವಾದಗಳು ಎಂದು ಹೇಳುತ್ತಾನೆ. ಮಾಸ್ಟರ್ ಯಾವ್ ಚೆನ್ ಮುಂದುವರಿದು, ಆ ವಿಶೇಷ ವಿಧಾನವನ್ನು ಬಳಸಿಕೊಂಡು ನನ್ನ ಆತ್ಮವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಲ್ಲ ಹೊಸ ದೇಹವನ್ನು ನಾನು ಸೃಷ್ಟಿಸಲು ಬಯಸುತ್ತೇನೆ. ಆಗ ನಾನು ಆ ದೇಹವನ್ನು ಯಾವುದೇ ತೊಂದರೆ ಇಲ್ಲದೆ ಬಳಸಬಹುದು ಎಂದು ಹೇಳುತ್ತಾರೆ. ಈ ಮಾತುಗಳನ್ನು ಕೇಳಿದ್ದ ಜಿಯಾನ್ ಕ್ಷಣಕಾಲ ಆಶ್ಚರ್ಯದಿಂದ ನಿಂತು ಬಿಡುತ್ತಾನೆ. ಅದನ್ನು ಗಮನಿಸಿದ ಮಾಸ್ಟರ್ ಯಾವ್ ಚೆನ್, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ನಾನು ಮೊದಲಿಗೆ ನಿನಗೆ ಎಲ್ಲ ವಿಷಯವನ್ನು ಹೇಳಿದ್ದೇನೆ. ಅದನ್ನು ಅಭ್ಯಾಸ ಮಾಡುತ್ತಾ ಹೋದಂತೆ ನಿನ್ನ ಜ್ವಾಲೆಯ ಬಣ್ಣ ಬದಲಾಗುತ್ತಾ ಹೋಗುತ್ತದೆ. ಅದರ ಜೊತೆಗೆ ಆ ಕೌಶಲ್ಯವನ್ನು ತನ್ನಷ್ಟಕ್ಕೆ ತಾನೇ ವಿಕಸನಗೊಳ್ಳುವ ಸಾಮರ್ಥ್ಯವೂ ಹೊಂದಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಜಿಯಾನ್ ತಕ್ಷಣ, ಹೌದು ಮಾಸ್ಟರ್, ನೀವು ಆ ಫ್ಲೇಮ್ ಸ್ಕಿಲ್ ಬಗ್ಗೆ ಹೇಳುತ್ತಿದ್ದೀರಾ ಎಂದು ಉತ್ತರಿಸುತ್ತಾನೆ. ಆದರೆ ನೀವೇ ಹೇಳಿದ್ದೀರಲ್ಲ, ಇತಿಹಾಸದಲ್ಲಿ ಇದುವರೆಗೆ ಯಾರೂ ಆ ಕೌಶಲ್ಯವನ್ನು ಸಂಪೂರ್ಣವಾಗಿ ಸಾಧಿಸಿಲ್ಲ ಎಂದು. ಅದನ್ನು ಅಭ್ಯಾಸ ಮಾಡುವುದು ತುಂಬ ಅಪಾಯಕರವೂ ಹೌದು ಎಂದು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ. ಅದಕ್ಕೆ ಮಾಸ್ಟರ್ ಯಾವ್ ಚೆನ್ ಆತ್ಮವಿಶ್ವಾಸದಿಂದ ನಗುತ್ತಾ, ಅದರ ಬಗ್ಗೆ ನೀನು ಚಿಂತಿಸಬೇಕಾಗಿಲ್ಲ. ನಿನ್ನ ಸಾಮರ್ಥ್ಯದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಿನ್ನ ಕಲ್ಟಿವೇಶನ್ ಪ್ರತಿಭೆ ಅಸಾಧಾರಣವಾಗಿದೆ. ಒಮ್ಮೆ ನೀನು ಆ ಬಾಂಡ್ ಸ್ಕಿಲ್ ಅನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡರೆ ಆ ಸಂಪೂರ್ಣ ಡವ್ ಕ್ವಾಂಟಿನೆಂಟ್ನಲ್ಲಿ ನಿನ್ನನ್ನು ಸೋಲಿಸುವಷ್ಟು ಶಕ್ತಿಯುಳ್ಳ ಒಬ್ಬನೂ ಇರುವುದಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಒಮ್ಮೆ ಈ ಕೌಶಲ್ಯವನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡರೆ ಇಡೀ ಜಗತ್ತಿನಲ್ಲಿ ತನ್ನನ್ನು ಸೋಲಿಸುವವರು ಯಾರೂ ಇರಲಾರರು ಎಂಬುದು ಜಿಯಾನ್ಗೆ ಚೆನ್ನಾಗಿ ಗೊತ್ತಿತ್ತು. ಜಿಯಾನ್ ಆ ಕೌಶಲ್ಯವನ್ನು ಆಯ್ಕೆ ಮಾಡಿದ ನಂತರ ಮಾಸ್ಟರ್ ಯಾವ್ ಚೆನ್ ಸಂತೋಷದಿಂದ, ನೀನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀಯಾ. ಇನ್ನೂ ಬಹಳ ಬೇಗ ನಿನ್ನ ತರಬೇತಿಯನ್ನು ಆರಂಭಿಸೋಣ. ಆದರೆ ಅದಕ್ಕೂ ಮುಂಚೆ ನಾನು ನಿನಗೆ 1 ತಿಂಗಳ ಸಮಯ ಕೊಡುತ್ತೇನೆ. ಆ ಅವಧಿಯಲ್ಲಿ ನಿನ್ನ ಕುಟುಂಬದ ಜೊತೆ ಸಂಪೂರ್ಣವಾಗಿ ಸಮಯ ಕಳೆ ಎಂದು ಹೇಳುತ್ತಾರೆ. ಅದರ ನಂತರ ಕತೆ 1 ತಿಂಗಳ ಮುಂದೆ ಸಾಗುತ್ತದೆ. ಜಿಯಾನ್ ಮತ್ತು ಜೂನಿಯರ್ ಒಂದು ಸುಂದರವಾದ ಕೆರೆಯ ತೀರದಲ್ಲಿ ನಿಂತಿರುತ್ತಾರೆ. ಆಗ ಜಿಯಾನ್, ನಾನು ಈಗ ತರಬೇತಿಗಾಗಿ ಇಲ್ಲಿಂದ ತುಂಬಾ ದೂರ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. ಈ ಮಾತು ಕೇಳಿದ ಜೂನಿಯರ್ ತುಂಬಾ ಭಾವುಕಳಾಗುತ್ತಾಳೆ. ಕೂಡಲೇ ಅವನ ಜಿಯಾನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ, ಆದರೆ ಆ ಪ್ರಯಾಣ ಅವನ ಭವಿಷ್ಯ ಎಷ್ಟು ಮುಖ್ಯ ಎಂಬುದು ಅವಳಿಗೆ ಗೊತ್ತಿರುತ್ತದೆ. ಅಷ್ಟರಲ್ಲಿ ಜಿಯಾನ್ ತಂದೆಯು ಅವನಿಗೆ ವಿದಾಯ ಹೇಳಲು ಅಲ್ಲಿಗೆ ಬರುತ್ತಾರೆ. ಅವರು, ಮಗನೇ, ನಿನ್ನ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸು. ನಿನ್ನ ಮಾಸ್ಟರ್ ಮಾತನ್ನು ಯಾವಾಗಲೂ ಕೇಳು ಎಂದು ಸಲಹೆ ನೀಡುತ್ತಾರೆ. ಅದಕ್ಕೆ ಜಿಯಾನ್, ನನ್ನ ಬಗ್ಗೆ ನೀವು ಚಿಂತಿಸಬೇಡಿ. ನೀವು ಇಲ್ಲಿ ನಿಮ್ಮ ಆರೋಗ್ಯ ಮತ್ತು ನಮ್ಮ ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾನೆ. ಕೊನೆಗೆ ಜಿಯಾನ್ ತನ್ನ ಗುರಿಯ ಕಡೆ ಪಯಣ ಬೆಳೆಸುತ್ತಾನೆ. ಫ್ರೆಂಡ್ಸ್, ಮುಂದಿನ ಎಪಿಸೋಡ್ ಆದಷ್ಟು ಬೇಗ ಅಪ್ಲೋಡ್ ಮಾಡುತ್ತೇನೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.